ಐರಾವತ್ ಕ್ಲಬ್ ಕ್ಲಾಸಲ್ಲಿ 450 ರೂಪಾಯಿ ಆಗ್ಬೋದು ಟಿಕೆಟ್ ಒಬ್ಬರಿಗೆ ಕ್ಲಬ್ ಕ್ಲಾಸಲ್ಲಿ. ಅದೇ ನೀವು ಒಂದೇ ಭಾರತಲ್ಲಿ ಹೋಗ್ತೀರಾ ಅಂದರೆ 600 ರೂಪಾಯಿ ಆಗುತ್ತೆ. ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀರಾ ಅಂದರೆ ಒಂದು 400 ರೂಪಾಯಿ ಗಂಟ ಆಗುತ್ತೆ. ಕೆಲವು ದಿನಗಳ ಹಿಂದೆ ನಾನು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೇಜಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ಕ್ವಶನ್ ಏನಂತ ಕೇಳಿದ್ದೆ ಅಂದರೆ, ನೆಕ್ಸ್ಟು ನನ್ನ ಜೊತೆ ನೀವು ಯಾವ ಟ್ರೈನ್ ಜರ್ನಿನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಅದರಲ್ಲಿ 4 ಆಪ್ಷನ್ನು ನಾನು ಕೊಟ್ಟಿದ್ದೆ. ಒಂದು ಬೆಂಗಳೂರು ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು, ಎರಡನೇದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು, ಮೂರನೇ ಆಪ್ಷನ್ನು ಮೈಸೂರು ಕೊಚುವೇಲಿ ಎಕ್ಸ್ಪ್ರೆಸ್ಸು, 4ನೇ ಆಪ್ಷನ್ ಕೊಟ್ಟಿದ್ದು ಬೆಂಗಳೂರು ಮತ್ತು ಚೆನ್ನೈ ಡಬಲ್ ಡೆಕ್ಕರ್ AC ಎಕ್ಸ್ಪ್ರೆಸ್ಸು. ಅದರಲ್ಲಿ ತುಂಬ ಜನ ವೋಟ್ ಮಾಡಿದ್ದು ಅಂದರೆ ಬೆಂಗಳೂರು ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಆಲ್ಮೋಸ್ಟ್ 62% ವೋಟಿಂಗ್ ಬಂದಿದೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ. ಆ ಟ್ರೈನ್ ಜರ್ನಿನ ನಿಮ್ಮ ಜೊತೆ ಕರ್ಕೊಂಡೋಗೋದಕ್ಕೆ ನಾನು ಇವಾಗ ಮೆಜೆಸ್ಟಿಕ್ ಬಂದಿದ್ದೀನಿ. ಬನ್ನಿ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಟ್ರೈನ್ ವೆಯ್ಟ್ ಮಾಡೋಣ. ಅದ್ರ ಜೊತೆ ಟ್ರೈನಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡೋಣ. ಇಷ್ಟು ದಿನ ಬರೀ ವಂದೇ ಭಾರತ್ನ ನೋಡಿ ಖುಷಿ ಪಡ್ತಾ ಇದ್ದೆ, ಆದರೆ ಇವತ್ತು ಹೋಗೋ ಒಂದು ಚಾನ್ಸು ಮತ್ತು ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸಿಕ್ಕಿದೆ. ಬನ್ನಿ ವಂದೇ ಭಾರತಲ್ಲಿ ಹೋಗ್ಬಿಟ್ಟು ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವತ್ತು. ಈಗ ಟೈಮ್ 9:55, 10 ಗಂಟೆ 10 ನಿಮಿಷಕ್ಕೆ ಟ್ರೈನ್ ಬರುತ್ತೆ. ನೋಡೋಣ, ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ವೆಯ್ಟ್ ಮಾಡೋಣ. ಬೆಂಗಳೂರಿಂದ ಮೈಸೂರಿಗೆ ಏನು ಬರೀ ಸ್ವಲ್ಪ ಟ್ರೈನ್ ಇದೆ ಅಂತ ಅಂದ್ಕೊಂಡಿದ್ದೀರಾ? ಡೈಲಿ 15 ಟ್ರೈನ್ ಓಡಾಡುತ್ತೆ ಬೆಂಗಳೂರಿಂದ ಮೈಸೂರಿಗೆ, ಮೈಸೂರಿಂದ ಬೆಂಗಳೂರಿಗೆ, ಇನ್ಕ್ಲೂಡಿಂಗ್ ಲಾಂಗ್ ರನ್ನಿಂಗ್ ಟ್ರೈನ್ಸ್ ಅಂತಲೂ ತೊಗೋಬೋದು ಮತ್ತು ಶಾರ್ಟ್ ರನ್ನಿಂಗ್ ಟ್ರೈನ್ಸ್ ಅಂತಲೂ ತೊಗೋಬೋದು. ಈಗ ಡೈಲಿ ರನ್ನಿಂಗ್ ಟ್ರೈನ್ ಅಂತ ಅಂದರೆ ರಾಜ್ಯರಾಣಿ ಎಕ್ಸ್ಪ್ರೆಸ್ ಇದೆ, ಮಾಲ್ಗುಡಿ ಎಕ್ಸ್ಪ್ರೆಸ್ಸು, ಒಡೆಯರ್ ಎಕ್ಸ್ಪ್ರೆಸ್ಸು, ಚಾಮುಂಡಿ ಎಕ್ಸ್ಪ್ರೆಸ್, ಇದೆಲ್ಲ ರೆಗ್ಯುಲರ್ ರನ್ನಿಂಗ್ ಟ್ರೈನ್ಸು ಬೆಂಗಳೂರು ಟು ಮೈಸೂರು. ಈಗ ಲಾಂಗ್ ರನ್ನಿಂಗ್ ಅಂತ ನೀವೇನು ತೊಗೊಂಡ್ರೆ ಈಗ ಕಾಚೆಗೂಡ ಮೈಸೂರಿದೆ, ತ್ರಿವೆಂಡ್ರಮ್ ಮೈಸೂರಿದೆ, ಮತ್ತು ವಾರಕ್ಕೊಂದ್ಸಲ ವಾರಣಾಸಿ ಟು ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಈ ಥರ ಎಷ್ಟೊಂದು ಟ್ರೈನ್ ಇದೆ. ಈಗ ವಿಶ್ವಮಾನವ ಎಕ್ಸ್ಪ್ರೆಸ್ ಆಗ್ಬೋದು, ಹಂಪಿ ಎಕ್ಸ್ಪ್ರೆಸ್ ಆಗ್ಬೋದು, ಅದೆಲ್ಲ ಬೆಳಗಾವಿ ಮತ್ತು ಹಂಪಿಯಿಂದ ಓಡೋ ಟ್ರೈನ್ ಆಗಿರುತ್ತೆ. ಈಗ ನಾವು ಹೋಗ್ತಿರೋದು ಒನ್ ಆಫ್ ದಿ ಪ್ರೀಮಿಯಂ ಟ್ರೈನ್ ಬೆಂಗಳೂರು ಟು ಮೈಸೂರು. ಈ ಬೆಂಗಳೂರಿಂದ ಮೈಸೂರಿಗೆ ರೆಗ್ಯುಲರಾಗಿ ಡೈಲಿ 2 ಪ್ರೀಮಿಯಂ ಟ್ರೈನ್ ಓಡಾಡುತ್ತೆ. 2 ಟ್ರೈನ್ ಕೂಡ ಚೆನ್ನೈಯಿಂದ ಬರೋವಂಥದ್ದು. ಈಗ ಚೆನ್ನೈನ ವಂದೇ ಭಾರತ್ ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ ಬಿಟ್ಟರೆ ಮೆಜೆಸ್ಟಿಕ್ಗೆ 10 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಅದೇ ಶತಾಬ್ದಿ ಎಕ್ಸ್ಪ್ರೆಸ್ಸು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ 10 ಗಂಟೆ 40 ನಿಮಿಷಕ್ಕೆ ಮೆಜೆಸ್ಟಿಕ್ಗೆ ಬರುತ್ತೆ. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಹೆಚ್ಚು ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಹಿಂದೆನೇ ಇರುತ್ತೆ ಶತಾಬ್ದಿ ಎಕ್ಸ್ಪ್ರೆಸ್ಸು. ಈಗ ವಂದೇ ಭಾರತ್ ಚೆನ್ನೈನ ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ ಹೊರಟ್ರೆ ಮೆಜೆಸ್ಟಿಕ್ಗೆ 10 ಗಂಟೆ 10 ನಿಮಿಷಕ್ಕೆ ಬರುತ್ತೆ. 5 ನಿಮಿಷ ಸ್ಟಾಪ್ ಇದ್ದು 10 ಗಂಟೆ 15 ನಿಮಿಷಕ್ಕೆ ಮೆಜೆಸ್ಟಿಕ್ಕಿಂದ ಹೊರಟ್ರೆ ಮೈಸೂರಿಗೆ 12 ಗಂಟೆ 20 ನಿಮಿಷಕ್ಕೆ ತಲುಪಿಸುತ್ತೆ. ಅದೇ ಶತಾಬ್ದಿ ಎಕ್ಸ್ಪ್ರೆಸ್ಸು 10 ಗಂಟೆ 40 ನಿಮಿಷಕ್ಕೆ ಬೆಂಗಳೂರಿಗೆ ಬಂದರೆ 10:45ಗೆ ಬೆಂಗಳೂರಿಂದ ಹೊರಡುತ್ತೆ. 5 ನಿಮಿಷ ಸೇಮ್ ಹಾಲ್ಟ್ ಇರುತ್ತೆ. ಅದಾದಮೇಲೆ ಲಾಸ್ಟ್ ಸ್ಟಾಪ್ ಬಂದು ಮೈಸೂರಿಗೆ 12 ಗಂಟೆ 50 ನಿಮಿಷಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಹೋಗಿ ಮುಟ್ಟುತ್ತೆ. ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆ ಹಿಂದೆ ಇರ್ಬೋದು ಅಷ್ಟೇ ಶತಾಬ್ದಿ ಎಕ್ಸ್ಪ್ರೆಸ್ಸು. ಆದರೆ ವಂದೇ ಭಾರತ್ ಇವಾಗ ಬಂದಿರೋ ಹೊಸ ಪ್ರೀಮಿಯಂ ಟ್ರೈನು. ಫಸ್ಟೆಲ್ಲ ಶತಾಬ್ದಿ ಎಕ್ಸ್ಪ್ರೆಸ್ ಪ್ರೀಮಿಯಂ ಟ್ರೈನ್ ಅಂತ ಕರೀತಾ ಇದ್ವಿ, ಹೆಚ್ಚು ಜನ ಅದನ್ನು ಇಷ್ಟಪಡ್ತಾಯಿದ್ರು. ಆದರೆ ಇವಾಗ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಂದಿರೋದೇ ಈ ವಂದೇ ಭಾರತ್. ನೋಡೋಣ ವಂದೇ ಭಾರತ್ಗೂ ಶತಾಬ್ದಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಫಸ್ಟು ವಂದೇ ಭಾರತ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡೋಣ. ಆಮೇಲೆ ನೆಕ್ಸ್ಟ್ ಜರ್ನಿನ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಮಾಡ್ತೀನಿ. ಪ್ಲ್ಯಾಟ್ಫಾರ್ಮ್ 8ರಲ್ಲಿ ಶಿವಮೊಗ್ಗ ಬೆಂಗಳೂರು ಎಕ್ಸ್ಪ್ರೆಸ್ ಇದೆ. ಬಟ್ ಈಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ ಪ್ಲ್ಯಾಟ್ಫಾರ್ಮ್ 7 ಇವಾಗ ಇನ್ನೂ ವೇಟಿಂಗಲ್ಲಿದೆ. ವಂದೇ ಭಾರತ್ ಡಿಲೇ ಆಗಿದೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಬಟ್ ನೋಡೋಣ, ಇನ್ನೂ 5 ನಿಮಿಷ ಇದೆ ಟೇಕ್ ಟೈಮು, ಬಂದರೂ ಬರ್ಬೋದು. 2 ಪ್ರೀಮಿಯಂ ಟ್ರೈನು ಬೆಂಗಳೂರಿಂದ ಮೈಸೂರಿಗೆ ರೆಗ್ಯುಲರ್ ಆಗಿರುತ್ತೆ. ಅದೇ ಟ್ರೈನು ವಂದೇ ಭಾರತ್, ಒಂದು ಶತಾಬ್ದಿ ಎಕ್ಸ್ಪ್ರೆಸ್ಸು. ಈ 2 ಟ್ರೈನ್ ಕೂಡ ಹೊರಡೋದು MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ. ಅದು ಚೆನ್ನೈಯಿಂದ ಓಡೋದಂದರೆ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. 2 ಟ್ರೈನ್ಗೂ ಬರೀ ಅರ್ಧ ಗಂಟೆ ಡಿಫ್ರೆನ್ಸ್ ಇರುತ್ತೆ. ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ ಚೆನ್ನೈಯಿಂದ ವಂದೇ ಭಾರತ್ ಹೊರಟ್ರೆ 6 ಗಂಟೆಗೆ ಶತಾಬ್ದಿ ಎಕ್ಸ್ಪ್ರೆಸ್ ಹೊರಡುತ್ತೆ. 10 ಗಂಟೆ 10 ನಿಮಿಷಕ್ಕೆ KSR ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ವಂದೇ ಭಾರತ್ ಬಂದರೆ 10 ಗಂಟೆ 40 ನಿಮಿಷಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಬರುತ್ತೆ. ಎರಡಕ್ಕೂ ಮೆಜೆಸ್ಟಿಕ್ಕಲ್ಲಿ 5 ನಿಮಿಷ ಹಾಲ್ಟ್ ಇರುತ್ತೆ. 5 ನಿಮಿಷ ಸ್ಟಾಪ್ ಮುಗಿಸ್ಕೊಂಡು 10:15ಗೆ ವಂದೇ ಭಾರತ್ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 12:20ಕ್ಕೆ ಹೋಗಿ ತಲುಪುತ್ತೆ. ಅದೇ ಶತಾಬ್ದಿ ಎಕ್ಸ್ಪ್ರೆಸ್ಸು 10:45ಕ್ಕೆ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 1 ಗಂಟೆಗೆ ಹೋಗಿ ತಲುಪುತ್ತೆ. ಅಂದರೆ ಅದು ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ಜಾಸ್ತಿ ಹಿಂದೆ ಏನಿರಲ್ಲ. ವಂದೇ ಭಾರತ್ ಹಿಂದೆಗಡೆನೇ ಅರ್ಧ ಗಂಟೆ ಹಿಂದೆಗಡೆನೇ ಶತಾಬ್ದಿ ಎಕ್ಸ್ಪ್ರೆಸ್ ರನ್ ಆಗ್ತಾ ಇರುತ್ತೆ. ಅದೇ ಕಾಸ್ಟ್ ಪ್ರೈಸಿಂಗ್ ಬಂದರೆ ವಂದೇ ಭಾರತ್ ಇವಾಗ ಬಂದಿರೋ ಹೊಸ ಪ್ರೀಮಿಯಂ ಟ್ರೈನು, ಅದಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇಲ್ಲದೇ ಇರ್ಬೋದು. ಬಟ್ ಅದರಲ್ಲಿ ಕೂಡ ಫೀಚರ್ಸ್ ಜಾಸ್ತಿ ಆಗಿರುತ್ತೆ. ಅದೇನು ಅಂತ ನಾನು ಇವಾಗ ನಿಮಗೆ ಟ್ರೈನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಶತಾಬ್ದಿ ಎಕ್ಸ್ಪ್ರೆಸ್ ಕೂಡ ಒನ್ ಆಫ್ ದಿ ಪ್ರೀಮಿಯಂ ಟ್ರೈನು, ಆದರೆ ಇವಾಗ ಅದಕ್ಕೆ ಅಷ್ಟು ವ್ಯಾಲ್ಯೂ ಇಲ್ಲ. ಬಟ್ ಅದಕ್ಕಿರೋ ಪವರು, ಅದಕ್ಕಿರೋ ಒಂದು ಒಳ್ಳೆ ಫ್ಯಾನ್ಸ್ ಬ್ಯಾಕ್ಗ್ರೌಂಡು ವಂದೇ ಭಾರತ್ಗಿಲ್ಲ.
5 ನಿಮಿಷ ಡಿಲೇ ಆಗಿದೆ. 10 ಗಂಟೆ 10 ನಿಮಿಷಕ್ಕೆ ಬರಬೇಕಾಗಿದ್ದು ಟ್ರೈನು 10 ಗಂಟೆ 15 ನಿಮಿಷಕ್ಕೆ ಬಂದಿದೆ. ಬರೀ 5 ನಿಮಿಷ ಅಷ್ಟೇ ಅಲ್ವಾ ಡಿಲೇ. ಹೋಗ್ತಾ ಸ್ಪೀಡಲ್ಲಿ ಟೇಕ್ ಆಫ್ ಆಗುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು ವಂದೇ ಭಾರತ್ಗೆ. ಓಹ್ ಎಷ್ಟು ಚೆನ್ನಾಗಿದೆ ನೋಡಿ ಇಂಟೀರಿಯರ್. ಬೈ ಸ್ನ್ಯಾಕ್ಸ್ ಬೋರ್ಡ್ ಅವರ ಸ್ನ್ಯಾಕ್ಸ್ ಯಾಕಾನ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಕಾನ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಸ್ನ್ಯಾಕ್ಸು. ನೋಡೋಣ. ಆಟೋಮೆಟಿಕ್ ಡೋರ್, ಎಲ್ಲ ಬಟನ್ ಡೋರ್ಸ್. ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡಿ. ಇವಾಗ ನಾನು ಬುಕ್ ಮಾಡಿರೋದು ಚೇರ್ ಕಾರಲ್ಲಿ 3:2 ಕಾಂಬಿನೇಷನಲ್ಲಿ ಸೀಟ್ಸ್ ಕೊಟ್ಟಿರ್ತಾರೆ. ಈ ಕಡೆ 3 ಜನ ಕೂರೋದು, ಈ ಕಡೆ 2 ಕೂತ್ಕೊಳ್ಳೋದು. 3:2 ಕಾಂಬಿನೇಷನು. ಈ ಟ್ರೈನ್ಗೆ ಪ್ರಿಯಾರಿಟಿ ಜಾಸ್ತಿ ಮತ್ತು ಸೇಫ್ಟಿ ಕೂಡ ಜಾಸ್ತಿ. ಯಾಕೆ ಅಂದರೆ 2 ಟ್ರೈನ್ ಮ್ಯಾನೇಜರ್ ಕೂಡ ಇಲ್ಲಿ ನಿಂತ್ಕೊಂಡು ಯಾರೋ ಒಬ್ಬರು ಪ್ಯಾಸೆಂಜರ್ ಕಾಯ್ತಾ ಇದ್ದಾರೆ. ಟ್ರೈನು ಸ್ವಲ್ಪ 5 ನಿಮಿಷ ಡಿಲೇ ಆದರೂ ಕೂಡ ಪ್ಯಾಸೆಂಜರಿಂದ ರೈಲ್ವೆ ಸ್ಟೇಷನ್ಗೆ ಬಂದಿಲ್ಲ. ನೋಡೋಣ, ಅವ್ರಿಗೆ ಟೈಮ್ ಏನಾದರೂ ಮ್ಯಾಚ್ ಮಾಡಿದ್ರೆ ಟ್ರೈನ್ನ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ, ಇಲ್ಲ ಅಂದರೆ ಟ್ರೈನ್ ಮೂವ್ ಮಾಡ್ತಾರೆ. ಬೆಂಗಳೂರಿಗೆ ಬಂದಿದ್ದ ತಕ್ಷಣವೇ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಸೀಟ್ಸ್ಗೂ ಅವರು ನ್ಯೂಸ್ ಪೇಪರ್ ಕೊಡ್ತಾ ಇದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನಿಂದ 5 ನಿಮಿಷ ಕೂಡ ಆಗಿಲ್ಲ, ಬರೀ 1 ನಿಮಿಷ ಆಗಿರೋದು. ಇಷ್ಟು ಬೇಗ ಡೋರ್ ಲಾಕ್ ಆಗಿ ಟ್ರೈನ್ ಹೊರಟಿದೆ. ಬರೀ 1 ನಿಮಿಷ ಸ್ಟಾಪು. ಟ್ರೈನ್ ಎಲ್ಲಿ ಡಿಲೇ ಆಯಿತು ಅಂತ ಗೊತ್ತಿಲ್ಲ. ಅದೇ ಸ್ಟೇಷನಲ್ಲಿ 5 ನಿಮಿಷ ನಿಲ್ಲಿಸಲೇ ಇಲ್ಲ. ನಾನು ಹತ್ತಿ ಇವಾಗ ತಾನೇ ಬ್ಯಾಗ್ ಇಟ್ಟಿದ್ದೀನಿ, ಟ್ರೈನ್ ಆಗಲೇ ಮೂವ್ ಆಗಿದೆ. ಇದ್ರ ಜೊತೆ ನೋಡಿ, ಇಲ್ಲಿ ಡೋರ್ ಪಕ್ಕನೇ ನಿಮಗೆ ಸೈಡ್ ಪೆಂಟ್ರಿ ಇರುತ್ತೆ. ಸೈಡ್ ಪೆಂಟ್ರಿ ಏನು ಅಂತ ಹೇಳೋದು ನೋಡಿ, ಇದು ಹೆಲೋ ಹೀಟ್. ಇದರಲ್ಲೆಲ್ಲ ಹೀಟ್ ಆಗುತ್ತೆ. ಮತ್ತು ಕೆಳಗಡೆ ನಿಮಗೆ ಕೂಲರ್ ಸಿಗುತ್ತೆ, ಬಾಟಲ್ ಕೂಲರು. 2 ಬಿಸಿ ಮಾಡೋ ವಸ್ತು ಮತ್ತು ತಣ್ಣಗೆ ಮಾಡೋ ಫ್ರೀಝರ್ 2 ಕೂಡ ಇಲ್ಲೇ ಇದೆ. ಇದರಲ್ಲೆಲ್ಲ ಸ್ನ್ಯಾಕ್ಸ್ ಇಟ್ಟಿರ್ತಾರೆ, ಸಮೋಸ, ಕಚೋರಿ ಮತ್ತು ಕಾಫಿ ಟೀ ಏನಾದರೂ ಇದ್ದರೆ ಇದ್ರಲ್ಲಿ ಸ್ಟೋರ್ ಮಾಡ್ತಾರೆ. ಅಥವಾ ವಾಟ್ರ್ ಬಾಟ್ಲು ಮತ್ತು ಐಸ್ ಕ್ರೀಮ್ಸ್ ಏನಾದರೂ ಇದ್ದರೆ ಅದನ್ನು ಕೆಳಗಡೆ ಫ್ರೀಝರಲ್ಲಿ ಕೂಲ್ ಮಾಡ್ತಾರೆ. 1 ನಿಮಿಷ ಆಗಲೇ ಟ್ರೈನ್ ಹೊರಟ್ಬಿಟ್ಟಿದೆ. ಈ ಟ್ರೈನ್ಗೆ ಎಷ್ಟು ಸೆಕ್ಯೂರಿಟಿ ಅಂತ ನೀವು ಕೇಳಿದ್ರೆ, ಪ್ರತಿ ಒಂದು ಕಂಪಾರ್ಟ್ಮೆಂಟಲ್ಲಿ 2 ಕಡೆ, ಜೊತೆಗೆ ಡೋರ್ ಹತ್ರ, ಈ ಡೋರ್ ಹತ್ರ ಒಂದಿದೆಯಾ, ಈ ಡೋರ್ ಹತ್ರ ಇನ್ನೊಂದಿದೆ. ಫುಲ್ಲು ಹೈ ಸೇಫ್ಟಿ ಟ್ರೈನ್. ಈ ವಂದೇ ಭಾರತ್ ಎಷ್ಟು ಪ್ರಿಯಾರಿಟಿ ಕೊಡ್ತಾರೆ ಅಂದರೆ, ಈಗ ಯಾವುದೇ ಟ್ರೈನ್ ಬರ್ತಿರಲಿ, ಆ ಟ್ರೈನ್ ಏನಾದರೂ ಡಿಲೇ ಆಗಿದ್ರು ಕೂಡ ಆ ಟ್ರೈನ್ನ ಸೈಡ್ಗೆ ಹಾಕಿಸ್ಬಿಟ್ಟು ವಂದೇ ಭಾರತ್ಗೆ ಫಸ್ಟು ದಾರಿ ಮಾಡಿಕೊಡ್ತಾರೆ. ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ಒಂದು ಬಿಟ್ಟು ಸೆಕೆಂಡ್ ಪ್ರಿಯಾರಿಟಿ ಟ್ರೈನ್ ಅಂತ ಅಂದರೆ ಅದು ನಮ್ಮ ಇಂಡಿಯಾದಲ್ಲಿ ಅದು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ರಾಜಧಾನಿ ಎಕ್ಸ್ಪ್ರೆಸ್ ಬರ್ತಾಯಿದ್ರೆ ಎಲ್ಲ ಟ್ರೈನು ಬಾಲ ಮುದ್ರಕೊಂಡು ಸೈಡ್ಗೆ ಹೋಗಬೇಕು. ಯಾಕಂದರೆ ಆ ಟ್ರೈನ್ಗೆ ಅಂಥ ಪ್ರಿಯಾರಿಟಿ ಇದೆ. ಅದರಲ್ಲೆಲ್ಲ RPF ಪೊಲೀಸರ್ಸ್ ಎಲ್ಲ ಇರ್ತಾರೆ, ಜೊತೆಗೆ ಟ್ರೈನ್ ಮ್ಯಾನೇಜರ್ ಜಾಸ್ತಿ ಜನ ಇರ್ತಾರೆ. ಜೊತೆಗೆ ಅದು ಯಾಕೆ ಅಷ್ಟು ಪ್ರಿಯಾರಿಟಿ ಕೊಡ್ತಾರೆ ಅಂತಂದರೆ, ಆ ಟ್ರೈನು ತುಂಬ ಲಾಂಗ್ ರನ್ನಿಂಗ್ ಆಗಿರುತ್ತೆ. ಈಗ ಟ್ರಿವ್ಯಾಂಡ್ರಮ್ ರಾಜಧಾನಿ ಅಂದರೆ ಕೇರಳದ ರಾಜಧಾನಿ ಟ್ರಿವ್ಯಾಂಡ್ರಮಿಂದ ಹಿಡಿದು ಅದು ಡೆಲ್ಲಿ ಗಂಟ ಹೋಗುತ್ತೆ. ಅದು ಬೆಂಗಳೂರು ರಾಜಧಾನಿ ಅಂದರೆ ಬೆಂಗಳೂರಿಂದ ಹಿಡಿದು ಡೆಲ್ಲಿವರೆಗೂ ಹೋಗುತ್ತೆ. ಚೆನ್ನೈ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಇರೋದು 2 ಸ್ಟಾಪು, ಒಂದು ಫೈನಲ್ ಹಾಲ್ಟು. 2 ಸ್ಟಾಪ್ ಬಂದು, ಒಂದು ಕಾಟ್ಪಡಿ ಜಂಕ್ಷನ್ನು, 2ನೇ ಸ್ಟಾಪ್ ಬಂದು KSR ಬೆಂಗಳೂರು. ಈಗ ಫೈನಲ್ ಹಾಲ್ಟ್ ಹೋಗ್ತಿರೋದು ಮೈಸೂರಿಗೆ. ಈಗ ಮೈಸೂರಿಂದ ಹೊರಟ್ರೆ ಮೊದಲನೇ ಸ್ಟಾಪು ಬೆಂಗಳೂರು, 2ನೇ ಸ್ಟಾಪು ಕಾಟ್ಪಡಿ ಜಂಕ್ಷನ್ನು, ಲಾಸ್ಟ್ ಫೈನಲ್ ಹಾಲ್ಟ್ ಸ್ಟಾಪ್ ಬಂದು ಚೆನ್ನೈ ಸೆಂಟ್ರಲ್ಲು. ಈ ಟ್ರೈನು ಬೆಳಗ್ಗೆ 5:50ಕ್ಕೆ ಚೆನ್ನೈಯಿಂದ ಹೊರಟಿರೋದ್ರಿಂದ ಬ್ರೇಕ್ಫಾಸ್ಟ್ ಟೈಮ್ ಮುಗಿದೋಗಿದೆ. ಬೆಳಗ್ಗೆ 7:15ಗೆ ಇದು ಕಾಟ್ಪಡಿ ಜಂಕ್ಷನ್ಗೆ ಬಂದು ತಲುಪುತ್ತಲ್ವಾ, ಅಲ್ಲಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿಬಿಟ್ಟಿರ್ತಾರೆ ಕಾಟ್ಪಡಿ ಆದಮೇಲೆ. ಈಗ ಟೈಮು 10:20 ಆಗ್ತಾ ಇದೆ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋ ಟೈಮಾ, ಅದರಿಂದ ಮುಂದೆಗಡೆ ಸ್ನ್ಯಾಕ್ಸ್ನ ಸರ್ವ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಆಪ್ಷನ್ ಇರಲ್ಲ. ಅದೇ ಈ ಟ್ರೈನು 12:20ಕ್ಕೆ ಮೈಸೂರಿಗೆ ಹೋಗುತ್ತಲ್ವ, ತಿರ್ಗಿ ಅಲ್ಲಿಂದ ವಾಪಸ್ ಚೆನ್ನೈಗೆ ಹೋಗ್ಬೇಕಾದ್ರೆ ಆವಾಗ ಲಂಚ್ ಟೈಮ್ ಆಗಿರುತ್ತೆ, ಮಧ್ಯಾಹ್ನದ ಊಟದ ಟೈಮು. ಆವಾಗ ಮಧ್ಯಾಹ್ನದ ಊಟ ಸರ್ವ್ ಮಾಡ್ತಾರೆ. ಮತ್ತು ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ, ವಂದೇ ಭಾರತದಲ್ಲಿ ಫ್ರೀಯಾಗಿ ಕಾಫಿ ಟೀ ಸ್ನ್ಯಾಕ್ಸು ವಾಟ್ರ್ ಬಾಟ್ಲು ಮತ್ತು ಊಟ ಎಲ್ಲ ಕೊಡ್ತಾರೆ. ಇದು ಸುಳ್ಳು. ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಇದರಲ್ಲಿ ನಿಮಗೆ ಫಸ್ಟೇ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ನೋ ಫುಡ್ ಅಂತಲೂ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ವೆಜ್ ಅಂತ ಸೆಲೆಕ್ಟ್ ಮಾಡ್ಬೋದು, ನಾನ್ ವೆಜ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಥರ ಪ್ರಿಫರೆನ್ಸ್ ಬೇಕು, ಫುಡ್ ಬೇಡ ಅಂದರೆ ನೀವು ಆರಾಮಾಗಿ ಟಿಕೆಟ್ ಬುಕ್ ಮಾಡ್ಕೋಬೋದು. ಪ್ರೈಸಿಂಗ್ ಕಡಿಮೆ ಆಗುತ್ತೆ. ಕಡಿಮೆ ಅಂದರೆ ಇರೋ ಪ್ರೈಸಿಂಗ್ ಬರುತ್ತೆ. ನೀವೇನಾದರೂ ಫುಡ್ನ ಏನಾದರೂ ಆರ್ಡರ್ ಮಾಡಿದ್ರೆ ಫುಡ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಂಗಳೂರಿಂದ ಮೈಸೂರಿಗೆ 601 ರೂಪಾಯಿ ವಂದೇ ಭಾರತ ಟಿಕೆಟು. ನೀವು ಇದ್ರ ಜೊತೆ ಸ್ನ್ಯಾಕ್ಸ್ ಏನಾದರೂ ಆರ್ಡರ್ ಮಾಡ್ತೀರಾ ಅಂದರೆ, ಇವಾಗ ನಾನು ಕೂಡ ಸ್ನ್ಯಾಕ್ಸ್ ಆರ್ಡರ್ ಮಾಡಿಟ್ಟಿದ್ದೀನಿ. ಆ ಸ್ನ್ಯಾಕ್ಸ್ಗೆ 90 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. 601 ರೂಪಾಯಿ ಟ್ರೈನ್ ಟಿಕೆಟ್ ಆದರೆ 691 ರೂಪಾಯಿ ಇನ್ಕ್ಲೂಡಿಂಗ್ ಸ್ನ್ಯಾಕ್ಸು. ಅಂದರೆ 90 ರೂಪಾಯಿ ಬರೀ ಸ್ನ್ಯಾಕ್ಸ್ಗೆ ಆಯಿತು. ನೋಡೋಣ ಯಾವ ಥರ ಸ್ನ್ಯಾಕ್ಸ್ ಸರ್ವ್ ಆಗುತ್ತೆ ಅಂತ.
ಕೋಚ್ನಲ್ಲಿ ಟ್ರೈನ್ಗೆ ಐಸ್ ಕ್ರೀಮ್ಸು ಮೊಸರು ವಾಟರ್ ಬಾಟ್ಲ್ ಎಲ್ಲ ಲೋಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಹತ್ತಿದ ಕೋಚ್ಗೆ ಇದನ್ನೆಲ್ಲ ಲೋಡ್ ಮಾಡಿದ್ದಾರೆ. ಬೇರೆ ಕೋಚಲ್ಲಿ ಊಟನ ಬೋರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಬಟ್ ಯಾವ ಕೋಚಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಚೇರ್ ಕಾರಲ್ಲಿದ್ದೀನಿ. ನೆಕ್ಸ್ಟು ನಾನು ನಿಮಗೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ತೋರಿಸ್ತೀನಿ. ಅಲ್ಲಿ ಹೋಗೋದಕ್ಕೆ ಮುಂಚೆ ಒಂದೇ ಭಾರತದಲ್ಲಿ ಟಾಯ್ಲೆಟ್ ಸಿಸ್ಟಮ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ನಾನು ನೋಡಿದ್ದೀನಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತಂದರೆ, ಇಲ್ಲಿ ನೀರು ಬರ್ತಾ ಇದೆ ಟ್ಯಾಪಲ್ಲಿ. ಅದು ಬಿಟ್ಟರೆ ಇಲ್ಲಿ ಇದು ಇಂಡಿಯನ್ ಸ್ಟೈಲ್ನ ಕಮೋಡು. ನಿಮಗೆ ನೆಕ್ಸ್ಟ್ ವೆಸ್ಟರ್ನ್ ಸ್ಟೈಲ್ ತೋರಿಸ್ತೀನಿ. ಆಮೇಲೆ ನೀವು ಇವನು ವಾಶ್ರೂಮ್ ಎಲ್ಲ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇದು ಪ್ರೀಮಿಯಂ ಟ್ರೈನ್. ಇದರಲ್ಲೆಲ್ಲ ವಾಶ್ರೂಮ್ಸು ಟಾಯ್ಲೆಟ್ಸ್ ಎಲ್ಲ ಕ್ಲೀನಾಗಿರುತ್ತೆ ನೋಡಿ. ಇದು ವೆಸ್ಟರ್ನ್ ಸ್ಟೈಲ್. ಇದರಲ್ಲೂ ಸೇಮ್ ಒಂದು ಟ್ಯಾಪ್ ಇದೆ, ಮಿರರು, ಏರ್ ಡ್ರೈಯರು, ಜೊತೆಗೆ ವೆಸ್ಟರ್ನ್ ಕಮೋಡ್. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಒಂದೇ ಭಾರತನ. ಇದನ್ನು ನಾವು ಎಲ್ಲ ಪ್ಯಾಸೆಂಜರ್ಸ್ ಕೂಡ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ನಾವೇನೋ ಒಂದೇ ಭಾರತ ಟ್ರೈನ್ನ ಬುಕ್ ಮಾಡಿದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಇಷ್ಟ ಬಂದಂಗೆ ಯೂಸ್ ಮಾಡೋದು, ಗಲೀಜು ಮಾಡೋದು, ಮತ್ತು ವಾಟ್ರ್ ಬಾಟ್ಲನ್ನ ಪೇಪರ್ಸ್ನ ಅಲ್ಲಿ ಇಲ್ಲಿ ಬಿಸಾಕೋದು, ಇದೆಲ್ಲ ಮಾಡಿದ್ರೆ ನಮಗೆ ಒಂಥರ ಗಲೀಜು ಅನಿಸುತ್ತೆ. ನಾವು ಕ್ಲೀನಾಗಿ ಗೌರ್ಮೆಂಟ್ ನಮ್ಗೆ ಏನೇನು ಫೆಸಿಲಿಟೀಸ್ ಕೊಟ್ಟಿದೆ ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಜ್ಞಾನ ಭಾರತಿ ಸ್ಕಿಪ್ ನೋಡಿ, ಪಕ್ಕದಲ್ಲಿ ಮೈಸೂರು ಬೆಂಗಳೂರು ಹೈವೇ, ಐರಾವತ್. ಈ ಸೀಟ್ಸಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಬಾರಿ ಇದೆ ಅಲ್ಲ, ಇದನ್ನು ಜಸ್ಟ್ ನೀವು ಮೇಲೆ ಅಪ್ ಮಾಡಿದ್ರೆ ಸ್ಲೈಟಾಗಿ ಹಿಂದೆ ಹೋಗುತ್ತೆ, ಮತ್ತು ತಿರ್ಗೋದು ಬೇಡ ಅಂತ ಒತ್ತಿದ್ರೆ ಆಟೋಮೆಟಿಕ್ ಮುಂದೆ ಬರುತ್ತೆ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜು ಅಂತ ಅಂದರೆ ನೋಡಿ, ಇಲ್ಲಿ ಮೇಲೆ ಲೈಟ್ಸ್ ಇದೆ, ರೀಡಿಂಗ್ ಲೈಟ್ಸು. ಒಂದು ಪುಷ್ ಆನು, ಇನ್ನೊಂದು ಪುಷು ಆಫ್ ಆಗುತ್ತೆ. ಟ್ರೈನ್ ಮಾತ್ರ ಸಖತ್ ಕಂಫರ್ಟ್ ಆಗಿದೆ. ಮತ್ತು ಮೇಲೆಗಡೆ ನೋಡಿ, ನಿಮಗೆ ಬ್ಯಾಗ್ ಇಡೋದಕ್ಕೆ ನಿಮಗೆ ಲಗೇಜ್ ಕ್ಯಾರಿಯರ್ ಇದೆ ಸೈಡಲ್ಲಿ. ಇದು ಯಾವ ಥರ ಅಂದರೆ ಫುಲ್ಲು ಟ್ರಾನ್ಸ್ಪರೆಂಟ್ ಥರನೂ ಇಲ್ಲ, ಮತ್ತು ಫುಲ್ಲು ಕ್ಲೋಸ್ಡ್ ಥರನೂ ಇಲ್ಲ. ನೀವು ಮೇಲೆಗಡೆ ಏನಾದರೂ ಬ್ಯಾಗ್ ಏನಾದರೂ ಇಟ್ಟರೆ ಅದು ಆಟೋಮೆಟಿಕ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಈಗ ನೋಡಿ, ನನ್ನ ಬ್ಯಾಗು ಅಲ್ಲಿಟ್ಟಿದ್ದೀನಿ ಮೇಲೆಗಡೆ. ಈಗ ಅಕಸ್ಮಾತ್ ಈಗ ಟ್ರೈನ್ ಫುಲ್ ಏನಾದರೂ ಇದ್ದರೆ, ಪ್ಯಾಸೆಂಜರ್ಸ್ ಏನಾದರೂ ಜಾಸ್ತಿ ಜನ ಇದ್ದರೆ, ನಾವು ಮೇಲೆಗಡೆ ನಮ್ಮ ಸೀಟ್ ಮೇಲೆಗಡೆ ನಾವು ಬ್ಯಾಗ್ ಇಟ್ಕೊಂಡಿರ್ತೀವಿ. ಆವಾಗ ನಮ್ಮ ಬ್ಯಾಗ್ನ ನಾವು ಪದೇ ಪದೇ ಹಿಂಗೆ ಹತ್ತಿ ನೋಡೋ ಏನು ಪ್ರಾಬ್ಲಮ್, ನೆಸೆಸಿಟಿ ಏನಿರಲ್ಲ. ನಾವು ಜಸ್ಟ್ ಮೇಲೆ ಎತ್ತಿದ್ರೆ ನೋಡಿ ಅದರಲ್ಲೇ ಕಾಣಿಸುತ್ತೆ. ಆ ಟ್ರಾನ್ಸ್ಪರೆಂಟ್ಸ್ ಗ್ಯಾಪ್ಸ್ ಇದೆ ಅಲ್ವಾ, ಗ್ಯಾಪಲ್ಲಿ ಗೊತ್ತಾಗುತ್ತೆ ಮೇಲೆಗಡೆ ನಮ್ಮ ಲಗೇಜ್ ಇದೆಯಾ ಅಥವಾ ಇಲ್ಲ ಅಂದ್ಬಿಟ್ಟು. ಈ ಟ್ರೈನಲ್ಲಿ ಸೆಂಟರ್ ಕೋಚಲ್ಲಿ ಈ ಥರ ಇರುತ್ತೆ. ಊಟ ತಿಂಡಿ ಮಾಡೋದಕ್ಕೆ ಈ ಥರ ಬೋರ್ಡ್ಸ್ ಓಪನ್ ಮಾಡ್ಬೋದು. ಇಲ್ಲಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ನೀವು ಸ್ನ್ಯಾಕ್ಸ್ನ ಅಥವಾ ಊಟನ ಸರ್ವ್ ಮಾಡ್ಕೊಂಡು ಇಲ್ಲಿ ತಿನ್ಬೋದು. ಇದ್ರ ಜೊತೆಗೆ ನಿಮಗೆ ಬ್ಯಾಕ್ ಗ್ರೌಂಡೆಡ್ ಸೀಟ್ಸ್ ಯಾವ ಥರ ಇರುತ್ತೆ ಅಂದರೆ ನೋಡಿ ತೋರಿಸ್ತೀನಿ. ಅಕಸ್ಮಾತ್ ಈ ಥರ ಸೀಟ್ಸ್ ತೊಗೊಂಡ್ರೆ ನಿಮಗೆ ಇಲ್ಲಿ ಲಾಕ್ ಇರುತ್ತೆ. ಈ ಲಾಕ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಫುಡ್ ಟ್ರೇ ಈ ಥರ ಓಪನ್ ಆಗುತ್ತೆ ನೋಡಿ. ಜಸ್ಟ್ ಸಿಂಪಲ್ಲು ಈ ಥರ ಅನ್ಲಾಕ್ ಮಾಡಿ ನೀವು ಆರಾಮಾಗಿ ಇಲ್ಲಿ ನಿಮಗೆ ಸ್ನ್ಯಾಕ್ಸು ಮತ್ತು ಫುಡ್ಡು, ಬ್ರೇಕ್ಫಾಸ್ಟು ಏನೇ ಆಗ್ಬೋದು, ಮಧ್ಯಾಹ್ನದ ಲಂಚು ನೀವು ಇದರಲ್ಲೇ ಮಾಡ್ಕೋಬೋದು ಆರಾಮಾಗಿ. ಕೆಳಗಡೆ ಫುಡ್ ರೋಸ್ಟ್ ಕೂಡ ಕೊಟ್ಟಿರ್ತಾರೆ. ಫುಡ್ ರೋಸ್ಟ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ. ಜೊತೆಗೆ ವಾಟರ್ ಬಾಟಲ್ ಹೋಲ್ಡರ್ಸ್ ಇದೆ, ಮತ್ತು ನ್ಯೂಸ್ ಪೇಪರ್ ಕ್ಯಾರಿಯರ್ ಇದೆ ಇಲ್ಲಿ. ಮತ್ತು ನೀವು ಬುಕ್ಸು, ನ್ಯೂಸ್ ಪೇಪರು ಏನು ಬೇಕಾದ್ರೂ ಇಟ್ಕೋಬೋದು ಈ ಗ್ಯಾಪಲ್ಲಿ. ಇಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಸೀಟ್ಸು ಒಳ್ಳೆ ಫ್ಲೈಟಲ್ಲಿ ಯೂಸ್ ಮಾಡ್ತಾರಲ್ವ ಆ ಥರ ಇದೆ. ಸೀಟ್ಸ್ ಮಾತ್ರ ಸಕ್ಕತ್ತಾಗಿದೆ ಕಂಫರ್ಟಲ್ಲಿ. ಇದು ಬಿಟ್ಟರೆ ಎ ಸಿ ಜಾಸ್ತಿ ಹಾನಲ್ಲಿದೆ, ಫುಲ್ ಕಂಫರ್ಟಬಲ್ ಫೀಲ್ ಕೊಡ್ತಾ ಇದೆ. ಮತ್ತು ಎಲ್ಲ ಕಡೆ CC ಕ್ಯಾಮ್ರಾ, ಎಷ್ಟು CC ಕ್ಯಾಮ್ರಾ ಇದೆ ಅಂದರೆ ನೋಡಿ, ಇಲ್ಲೂ ಒಂದು CC ಕ್ಯಾಮ್ರಾ ಇದೆ. ಎಲ್ಲ ಕಡೆ CC ಕ್ಯಾಮ್ರಾ, ಮೈಕ್ಗಳು. ನೀವು ಟ್ರೈನಲ್ಲಿ ಏನೇ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಅದನ್ನು ತಡೆಯೋ ಅಂತ ಒಂದು ಅವ್ರಿಗೇನಾದರೂ ಕೆಪಾಸಿಟಿ ಇದ್ದರೆ ಅವರು ಇಲ್ಲಿ ಅನೌನ್ಸ್ ಮಾಡಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ. ಅಥವಾ ನಿಮ್ಮನ್ನೇನಾದರೂ ಅವರು ತಡೆಯೋಕ್ಕಾಗಲ್ಲ ಅಂದರೆ ತಕ್ಷಣ RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು, ಎಲ್ಲ ಪೊಲೀಸವರೆಲ್ಲ ಬಂದುಬಿಡ್ತಾರೆ. ಆ ಥರ ಇಲ್ಲೀಗಲ್ ಕೆಲಸ ಒಂದೇ ಭಾರತದಲ್ಲಿ ಏನೂ ಆಗಲ್ಲ. ಯಾಕಂದರೆ ಬೋರ್ಡ್ ಆಗೋವಾಗಲೇ, ಅಂದರೆ ಜನ ಹತ್ತೋವಾಗಲೇ ಅಲ್ಲೆಲ್ಲ ಪೊಲೀಸರುಗಳಿರ್ತಾರೆ. ಏನಾದರೂ ಅವ್ರ ಮೇಲೆ ಏನಾದರೂ ಪ್ಯಾಸೆಂಜರ್ಸ್ ಮೇಲೆ ಡೌಟ್ ಬಂತು ಅಂತಂದರೆ ಅವ್ರನ್ನ ಫುಲ್ಲು ಚೆಕ್ ಮಾಡ್ತಾರೆ. ಅವ್ರನ್ನ ಚೆಕ್ ಮಾಡೋದಲ್ಲದೆ ಅವ್ರನ್ನ ಲಗೇಜ್ನು ಕೂಡ ಫುಲ್ಲು ತಿರ್ಗಾ ಮಷೀನಲ್ಲಿ ಹಾಕಿ ತಿರ್ಗಾ ಸ್ಕ್ಯಾನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ. ಟ್ರೈನಲ್ಲಿ ಯಾರೂ ಇಲ್ಲ ಗುರು ನೋಡಿ, ಫುಲ್ಲು ಖಾಲಿ ಇದೆ. ನನ್ನ ಕೋಚಲ್ಲಿ ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ. ನೋಡೋಣ ಈಗ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕರ್ಕೊಂಡು ಹೋಗ್ತೀನಿ, ನೋಡೋಣ ಅಲ್ಲಿ ಯಾವ ಥರ ಇದೆ ಅಂತ. ಒಂದೇ ಭಾರತದಲ್ಲಿ ಹಾಟ್ ವಾಟರ್ ಆಪ್ಷನ್ ಕೂಡ ಇದೆ, ಬಿಸಿನೀರು.
ನೋಡಿ ಇಲ್ಲಿ ಹಾಟ್ ವಾಟರ್ ಬಾಯ್ಲರು, ಇಲ್ಲಿ ಬಿಸಿನೀರು ಕೂಡ ಬರುತ್ತೆ. ಕುಡಿಯೋದಕ್ಕೆ ಬಿಸಿನೀರು ಕೂಡ ಒಂದು ಒಳ್ಳೆ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಈ ಥರ ಇರುತ್ತೆ ಸೀಟ್ಸು, 2:2 ಕಾಂಬಿನೇಷನ್ನು. ಇದರಲ್ಲಿ ಸ್ವಲ್ಪ ಸೀಟ್ಸ್ ಎಲ್ಲ ದೊಡ್ಡದಾಗೇ ಇರುತ್ತೆ, ಕಂಫರ್ಟೇಬಲ್ ಆಗಿ. ನೋಡಿ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಂಫರ್ಟೇಬಲ್ ಸೀಟ್ಸು ಎಲ್ಲ ದೊಡ್ಡದಾಗಿದೆ. ಮತ್ತು ಇದರಲ್ಲಿ ನೋಡಿ ಕೆಳಗಡೆ ಫುಟ್ ರೋಸ್ಟ್ ಈ ಸೈಜಲ್ಲಿ ಇರುತ್ತೆ ದೊಡ್ಡದಾಗಿ. ಈ ಥರ ಇರೋ ಫುಟ್ ರೋಸ್ಟ್ನ ನೀವು ಬೇಕಾದರೆ ಇನ್ನೂ ಓಪನ್ ಮಾಡ್ಕೋಬೋದು. ಈ ಥರ ಇದಿನ್ನೂ ಕಂಫರ್ಟ್ ಆಗಿರುತ್ತೆ. ನಿಮಗೆ ಸಪೋಸ್ ಫುಟ್ ರೋಸ್ಟ್ ಏನಾದರೂ ಬೇಡ ಅಂತ ಅಂದರೆ ಇಲ್ಲಿ ಇದಿದೆ ನೋಡಿ, ಇದನ್ನು ಜಸ್ಟ್ ಒಂದು ಪುಷ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಮತ್ತು ಈ ಸೀಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ನೀವೇನಾದರೂ ಊಟ ತಿಂಡಿ ಮಾಡಬೇಕು ಅಂತಂದರೆ ನೋಡಿ, ಲಿಫ್ಟ್ ಇಯರ್ ಫಾರ್ ಸ್ನ್ಯಾಕ್ ಟೇಬಲ್. ಈ ಟೇಬಲ್ನ ಓಪನ್ ಮಾಡಿದ್ರೆ ಇಲ್ಲಿರುತ್ತೆ ಒಳಗಡೆ. ಎಷ್ಟೊಂದು ಒಳ್ಳೆ ಫೆಸಿಲಿಟಿ ಅಲ್ವಾ. ನೀವೇನಾದರೂ ಊಟ ತಿಂಡಿ ಸ್ನ್ಯಾಕ್ಸ್ ಏನಾದರೂ ಇಟ್ಕೋಬೇಕಾದ್ರೆ ಈ ಟೇಬಲ್ ಸೂಟೇಬಲ್ ಆಗಿರುತ್ತೆ ನೋಡಿ. ಮತ್ತು ಕಾಫಿ ಕಪ್ಪು ಮತ್ತು ಏನಾದರೂ ಜ್ಯೂಸ್ ಕಪ್ ಏನಾದರೂ ಜಾರಬಾರ್ದು ಅಂದರೆ ಇಲ್ಲಿ ಮೌಲ್ಡಿಂಗ್ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ನೀವೇನಾದ್ರು ಗ್ಲಾಸ್ ಇಟ್ಟರೆ ಇದು ಅಲ್ಲಾಡಲ್ಲ. ಈಗ ಟ್ರೈನು ಕರ್ವಿಂಗಲ್ಲಿ ಮತ್ತು ಸ್ಪೀಡ್ ಏನಾದರೂ ಸಡನ್ ಟೇಕ್ ಆಫ್ ಆದಾಗ ಸ್ವಲ್ಪ ಜರ್ಕ್ ಆಗುತ್ತೆ, ಆವಾಗ ಇದು ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಂಡಿರುತ್ತೆ. ಬೇಡ ಅಂತಂದರೆ ನೀವು ಇದನ್ನು ಹಿಂಗೆ ಆರಾಮಾಗಿ ಕಂಫರ್ಟಬಲಾಗಿ ಕ್ಲೋಸ್ ಮಾಡ್ಬೋದು. ಎಕ್ಸಿಕ್ಯೂಟಿವ್ ಚೇರ್ ಕ್ಲಾಸಿಗೆ 1200 ರೂಪಾಯಿ ಟಿಕೆಟ್ ಆಗುತ್ತೆ. ಚೇರ್ ಕಾರಿಗಾದರೆ ಅದೇ 3:2 ಕಾಂಬಿನೇಷನ್ ಸೀಟ್ಸ್ಗಾದರೆ 601 ರೂಪಾಯಿ ಟಿಕೆಟಿಂಗ್ ಕಾಸ್ಟ್ ಆಗುತ್ತೆ ಮೆಜೆಸ್ಟಿಕ್ಕಿಂದ ಮೈಸೂರಿಗೆ. ನೀವು ಸ್ನ್ಯಾಕ್ಸ್ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ 90 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಸೀಟ್ಸು ರೊಟೇಟ್ ಆಗುತ್ತೆ. ಹೆಂಗೆ ಅಂತಂದರೆ ಕೆಳಗಡೆ ಒಂದು ಬಾರ್ ಇರುತ್ತೆ ನೋಡಿ, ಅದೇ ಅಲ್ಲ, ಆ ಬಾರ್ನ ಜಸ್ಟ್ ನೀವು ಕಾಲಲ್ಲಿ ತುಳ್ಕೊಂಡ್ರೆ ಸೀಟ್ಸ್ನ ಹಾಫ್ ಫುಲ್ಲು ರೊಟೇಟ್ ಮಾಡ್ಬೋದು. ಲಾಸ್ಟಲ್ಲಿ ಅದೇ ಬಂದು ಈ ಥರ ಲಾಕ್ ಆಗುತ್ತೆ. ಬಿಸಿಲು ಏನಾದರೂ ಜಾಸ್ತಿ ಆದರೆ ಈ ಸನ್ಲೈಟ್ ಅವಾಯ್ಡರ್ ಇದೆ ನೋಡಿ, ಇದು ಜಸ್ಟ್ ಫುಲ್ ಮಾಡಿದ್ರೆ ಬೆಳಕು ಕಡಿಮೆ ಆಗುತ್ತೆ. ಈಗ ನೋಡಿ ಬಿಡದಿ ಎಷ್ಟು ಸ್ಪೀಡಾಗಿ ಸ್ಕಿಪ್ ಆಗ್ತಾ ಇದೆ ಅಂತ. ಟ್ರೈನ್ ಮಾತ್ರ ಫುಲ್ಲು ಖಾಲಿ ಹೊಡಿತಾ ಇದೆ. ಚೆನ್ನೈಯಿಂದ ತುಂಬ ಜನ ಬಂದರು. ಟ್ರೈನ್ ಹತ್ತೋದಕ್ಕೆ ನಾನು ಆಲ್ಮೋಸ್ಟ್ ಒಂದು 40 ಸೆಕೆಂಡಿಂದ 1 ನಿಮಿಷವರೆಗೂ ವೆಯ್ಟ್ ಮಾಡ್ತಿದ್ವಿ ಎಲ್ಲ. ತುಂಬ ಜನ ಹೇಳಿದ್ರು. ಆದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಯಾರೊಬ್ರು 2-3 ಅಷ್ಟೇ, ಅದು ಒಂದೊಂದು ಕೋಚಲ್ಲಿ 2-3 ಹತ್ಕೊಂಡಿದ್ದಾರೆ. ಬೇರೆ ಟ್ರೈನ್ಗಳ ಥರ ಈ ಟ್ರೈನಲ್ಲಿ ಎಮರ್ಜೆನ್ಸಿ ಚೈನ್ ಪುಲಿ ಇರೋದಿಲ್ಲ. ಇದರಲ್ಲಿ ಏನಿದ್ರು ಈ ಥರ ಬಟನ್ಸ್ ಇರುತ್ತೆ. ಆಲ್ಮೋಸ್ಟ್ ಅಷ್ಟು ದೂರಕ್ಕೆ ಒಂದೊಂದು ಬಟನ್ಸ್ ಇರುತ್ತೆ. ಈ ಬಟನ್ನ ನಿಮ್ಗೆ ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಮಾತ್ರ ಅದನ್ನು ಪ್ರೆಸ್ ಮಾಡಿ ಟ್ರೈನ್ನ ನಿಲ್ಲಿಸಿ ಟ್ರೈನ್ ಮ್ಯಾನೇಜರ್ ಹತ್ರ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೋಬೋದು. ಅದು ಬಿಟ್ಟರೆ ನಿಮ್ಗೆ ಏನಾದರೂ ಇನ್ಕನ್ವೀನಿಯನ್ಸ್ ಕಾಸ್ ಆಗ್ತಾ ಇದೆ, ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಈ ಟ್ರೈನಲ್ಲಿ ಓಡಾಡಬೇಕಾದ್ರೆ ನಿಮ್ಗೆ ಏನಾದರೂ ಡಿಸ್ಟರ್ಬಿಂಗ್ ಆಗ್ತಾ ಇದೆ, ನೀವೇನಾದರೂ ಇಮಿಡಿಯೇಟಾಗಿ ಲೋಕೋ ಪೈಲಟ್ನ ಅಥವಾ TTನ ಅಥವಾ ಯಾರೇ ಆಗಲಿ RPF ಪೊಲೀಸ್ನ ಮಾತಾಡಬೇಕು ಅಂತ ಅಂದರೆ ನಿಮಗೆ ಈ ಥರ ಪ್ರತಿ ಕೋಚ್ ಎಂಟ್ರೆನ್ಸಲ್ಲೂ ಈ ಥರ ಒಂದು ಆಪ್ಷನ್ ಇರುತ್ತೆ ನಿಮಗೆ. ನೋಡಿ ಇದೆ ಪ್ರೆಸ್ ಸ್ವಿಚ್ ಟು ಟಾಕ್ ಅಂತ. ಈ ಸ್ವಿಚ್ನ ಏನಾದರೂ ಪ್ರೆಸ್ ಮಾಡಿದ್ರೆ ನಮಗೆ ಇಮಿಡಿಯೇಟಾಗಿ ಅಲ್ಲಿ ರೆಕಾರ್ಡಿಂಗ್ ಹೋಗುತ್ತೆ ಅವ್ರಿಗೆ. ಆವಾಗ ಅವರು ತಿರ್ಗಿ ಆ ಕಡೆಯಿಂದ ನಮಗೆ ವಾಯ್ಸಲ್ಲಿ ಮಾತಾಡ್ತಾರೆ. ಏನಾದರೂ ಇನ್ಕನ್ವೀನಿಯನ್ಸ್ ಕಾಸ್ ಆದರೆ, ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅದರಲ್ಲಿ ಹೇಳ್ಕೋಬೋದು ಅವ್ರ ಹತ್ರ. ಆಗ ಇಮಿಡಿಯೇಟಾಗಿ ಬರ್ತಾರೆ ಯಾರಾದರೂ ನಮಗೆ ಹೆಲ್ಪ್ ಮಾಡೋದಕ್ಕೆ. ಇದು ಒಂದು ಒಳ್ಳೆ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಈಗ ಮಾಮೂಲಿ ಟ್ರೈನಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ನಾವು ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಮತ್ತು TT ಆಗಲಿ RPF ಪೊಲೀಸ್ ಆಗಲಿ ಅವರು ಯಾವ ಬೋಗಿನಲ್ಲಿ ಇರ್ತಾರೆ, ಅಥವಾ ಕೆಲವು ಬಾರಿ ಅವರು ಟ್ರೈನಲ್ಲಿ ಇರ್ತಾರೋ ಇರೋದಿಲ್ಲ ಅನ್ನೋದು ಒಂದು ಡೌಟ್ ಆಗಿಬಿಡುತ್ತೆ. ಆದರೆ ಈ ಟ್ರೈನಲ್ಲಿ ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಎಮರ್ಜೆನ್ಸಿ ನೋಡಿ ಅಲ್ಲೂ ಕೂಡ ಒಂದಿದೆ. ನಿಮ್ಗೆ ಏನಾದರೂ ಇನ್ಕನ್ವೀನಿಯನ್ಸ್ ಕಾಸ್ ಆಯಿತು, ನಿಮ್ಗೆ ಏನಾದರೂ ಹೆಲ್ಪ್ ಬೇಕು, ನೀವೇನಾದರೂ ಸಡನ್ನಾಗಿ ಯಾರಿಗಾದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ರಾಮನಗರ ಆದಮೇಲೆ ಸ್ನ್ಯಾಕ್ಸ್ನ ಸರ್ವ್ ಮಾಡಿದ್ದಾರೆ. ಸ್ನ್ಯಾಕ್ಸಲ್ಲಿ ಏನೇನಿದೆ ಅಂದರೆ ಬಿಸಿನೀರು, ಯಾಕಂದರೆ ಇದಕ್ಕೆ ಕಾಫಿ ಕೊಡ್ತಾರೆ, ಕಾಫಿ ಪೌಡರ್. ಈ ಕಾಫಿ ಪೌಡರ್ನ ಬಿಸಿನೀರಿಗೆ ಹಾಕಿ ಕಲಿಸ್ಬಿಟ್ರೆ ಅದೇ ಕಾಫಿ. ಆಮೇಲೆ ಒಂದು ಡೈರಿ ಕ್ರೀಮ್ ಇದೆ, ಕ್ರೀಮು ಜೊತೆಗೆ ಶುಗರು, ಸಕ್ಕರೆ ಇದೆ IRCTCಯಿಂದ. ಆಮೇಲೆ ಒಂದು ಮಿಕ್ಸ್ಚರ್ ಪೌಡರು, ಆಮೇಲೆ ಒಂದು ಟ್ರಾಪಿಕೇನ ಜ್ಯೂಸು, ಆಮೇಲೆ ಕವರಲ್ಲಿ ಏನೋ ಕೊಟ್ಟಿದ್ದಾರೆ. ವಂದೇ ಭಾರತಲ್ಲಿ ಮಸಾಲ ವಡೆ ನೋಡೋಣ ಹೆಂಗಿದೆ ಅಂತ.
ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇದು ಬೆಳಗ್ಗೆನೇ ಮಾಡಿರ್ತಾರೆ. ಇವರಿಂದ ಜಸ್ಟ್ ಇಲ್ಲಿ ಹೀಟರಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗ ಸಪ್ಲೈ ಮಾಡಬೇಕಾಗುತ್ತಲ್ಲ ಆವಾಗ ಹೀಟರಿಂದ ತೆಗೆದು ಹಂಗೆ ಸಪ್ಲೈ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದು ಫ್ರೆಶ್ ಆಗಿ ಮಾಡಿದ್ದು ಅಂತ ಏನು ಅನ್ನಿಸ್ತಾ ಇಲ್ಲ. ಬಟ್ ಓಕೆ, ನಮ್ಮ ಕಡೆ ಎಲ್ಲ ತೆಳ್ಳು ಗೊತ್ತಿದ್ರೆ ಇಲ್ಲಿ ಇವರೆಲ್ಲ ನಾರ್ತ್ ಇಂಡಿಯನ್ಸ್ ಅಲ್ವಾ ಕುಕ್ ಮಾಡೋದು, ಸ್ವಲ್ಪ ದಪ್ಪಗೆ ಗೊತ್ತಿದ್ದಾರೆ. ಈ ಕಂಪ್ಯಾರಿಟಿವ್ ಪ್ರೈಸ್ನಲ್ಲಿ ನಾವೇನಾದರೂ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದರೆ, ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ 400 ರೂಪಾಯಿಗೆ, ಬೆಂಗಳೂರಿಂದ ಮೈಸೂರಿಗೆ 400 ರೂಪಾಯಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಿದ್ರೆ ಅದರಲ್ಲಿ ನಾವು ಫುಡ್ನೂ ಕೂಡ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಈಗ ಫುಡ್ನು ಇನ್ಕ್ಲೂಡ್ ಮಾಡಿದರೆ ಟ್ರೈನ್ ಟಿಕೆಟ್ 391 ರೂಪಾಯಿ ಬಂದಿರೋದು. ಆಲ್ಮೋಸ್ಟ್ 400 ರೂಪಾಯಿ ಅಂದ್ಕೊಂಡು ನಾವು ರೌಂಡ್ ಆಫ್ಗೆ. ಅದರಲ್ಲಿ 2 ಥರನೂ ಆಪ್ಷನ್ ಇದೆ, ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಆ ಥರ ಫುಡ್ ಆಪ್ಷನ್ನ ಬುಕ್ ಮಾಡ್ಕೊಂಡಿದ್ದಿದ್ರೆ ನಾವು ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ 400 ರೂಪಾಯಿಗೆ ಹೋಗ್ಬೋದಾಗಿತ್ತು. ಇದು ವಂದೇ ಭಾರತ್ ಇವಾಗ ಬಿಟ್ಟಿರೋ ಒಂದು ಒಳ್ಳೆ ಪ್ರೀಮಿಯಂ ಟ್ರೈನು. ಇದರಲ್ಲಿರೋ ಎಕ್ಸ್ಪೀರಿಯೆನ್ಸೇ ಬೇರೆ ಥರ. ಇದನ್ನು ಟ್ರೈ ಮಾಡಲೇಬೇಕು ಎಲ್ಲರೂ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಈಗ ಮಾಮೂಲಿ 700 ರೂಪಾಯಿ ಕೊಟ್ಬಿಟ್ಟು ಓಡಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಮತ್ತು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಏನು ಅನಿಸಲ್ಲ. ಎಕ್ಸ್ಪೀರಿಯೆನ್ಸ್ ಆ ಥರ ಇದೆ ಇದ್ರೊಳಗಡೆ. ಮಂಡ್ಯ ನೋಡಿ, 11:36ಕ್ಕೆ ಮಂಡ್ಯ ಸ್ಟೇಷನಿಗೆ ಬಂದಿದೆ. ಬಟ್ ಸ್ಟಾಪ್ ಇಲ್ಲ, ಸ್ಲೋ ಮೂವಿಂಗಲ್ಲಿ ಹೋಗ್ತಾ ಇದೆ, ನಿಲ್ಲಿಸಲಿಲ್ಲ ಸ್ಟೇಷನಲ್ಲಿ. ಈಗ ಟ್ರೈನು ಬೆಂಗಳೂರಿಂದ ಹೊರಟಾಗಿಂದನೂ ಎಲ್ಲೂ ಒಂದು ಕಡೆನೂ ನಿಲ್ಲಿಸಿಲ್ಲ. ಯಾವ ಕ್ರಾಸಿಂಗ್ ಆಗಲಿ, ಯಾವ ಸ್ಟೇಷನ್ಸ್ ಆಗಲಿ ಹೋಗ್ತಾ ಇದೆ. ಬಟ್ ಸ್ಪೀಡಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಟ್ರೈನ್ ಅಂತೂ ಎಲ್ಲೂ ನಿಂತಿಲ್ಲ, ಇನ್ನೂ ಹೋಗ್ತಾನೆ ಇದೆ. ಇನ್ನೂ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಮೈಸೂರು ಹೋಗ್ಬೋದು. ಯಾಕಂದರೆ ಇಲ್ಲಿ ನಾನ್ ಸ್ಟಾಪ್, ಮುಂದೆಗಡೆ ಯಾವುದು ಸಿಗ್ನಲ್ಸು ಇರೋಲ್ಲ, ಯಾವ ಟ್ರೈನ್ಸು ಇರೋಲ್ಲ. ಟ್ರೈನ್ ಜರ್ನಿ ಮಾಡಬೇಕಾದ್ರೆ ಟ್ರೈನಲ್ಲಿ ಸಿಗೋವಂಥ ಸ್ನ್ಯಾಕ್ಸೇ ತುಂಬ ಮಜಾ ಕೊಡೋದು. ಈಗ ತಿರ್ಗಾ ಟೇಕ್ ಆಫ್ ಆಗ್ತದೆ ನೋಡಿ. ಸ್ಪೀಡು ಅದರಲ್ಲಿ ಉಲ್ಟಾ ಕಾಣಲ್ಲ. ಬಟ್ ಇವಾಗ ತಾನೇ 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿತ್ತು. 10 ಕಿಲೋಮೀಟ್ರಲ್ಲಿ ಹೋಗ್ತಾ ಇದ್ದಂಥ ಟ್ರೈನು ಸಡನ್ನಾಗಿ 80ಕ್ಕೆ ಏರ್ಬಿಡ್ತು. ಸಡನ್ನಾಗಿ 10 ಕಿಲೋಮೀಟರ್ ಸ್ಪೀಡಿಂದ ಇವಾಗ 80ಲಿ ಹೋಗ್ತಾ ಇದೆ. ಮಂಡ್ಯದಲ್ಲಂತೂ ಫುಲ್ಲು ಸ್ಲೋ ಆಯಿತು. ಮಂಡ್ಯ ಸ್ಟೇಷನ್ ಆಗ್ತಾ ಇದ್ದಂಗೆ ಫುಲ್ಲು ಸಣ್ಣ ಟೇಕ್ ಆಫ್ ಆಗ್ತಾಯಿದೆ. ಈಗ ಇದು ಕ್ರೀಮ್ ಏನು ಅಂತ ಯೋಚನೆ ಮಾಡಿದ್ರೆ, ಈ ಕ್ರೀಮ್ ಇದೆ ಅಲ್ವಾ, ಈ ಕ್ರೀಮ್ನ ತಗೊಂಡು ನೀರಲ್ಲಿ ಹಾಕಬೇಕು, ಬಿಸಿನೀರಲ್ಲಿ. ಈ ಕ್ರೀಮ್ನ ಬಿಸಿನೀರಲ್ಲಿ ಹಾಕಿದ ತಕ್ಷಣವೇ ಅದು ಹಾಲಾಗುತ್ತೆ. ಇದೊಂಥರ ಮಿಲ್ಕ್ ಪೌಡ್ರ್ ಇದ್ದಂಗೆ ಕೆಲಸ ಮಾಡುತ್ತೆ. ಬಟ್ ನಾರ್ಮಲ್ ಹಾಲಲ್ಲಿ ಕಾಫಿ ಟೀ ಎಲ್ಲ ಸರ್ವ್ ಮಾಡೋಕ್ಕೆ ಹೋಗಲ್ಲ ನೋಡಿ. ಈಗ ಹಾಲು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ನಾರ್ಮಲ್ ಹಾಲು ಆದಂಗೆ ಆಯಿತು. ಇದಕ್ಕೆ ನೆಕ್ಸ್ಟು IRCTC ಅವರು ಪ್ರೊವೈಡ್ ಮಾಡಿರೋ ಸಕ್ಕರೆ, ಇದು ಶುಗರ್ 7 ಗ್ರಾಮ್ ಇದೆ. ಇದ್ರ ಜೊತೆಗೆ ಒಂದು ಕಾಫಿ ಪೌಡರ್, ಕಾಂಟಿನೆಂಟಲ್ ಸ್ಪೆಷಲ್ ಅವ್ರದ್ದು ಒಂದು ಕಾಫಿ ಪೌಡರ್ ಇದೆ. ಇದನ್ನೆಲ್ಲ ಹಾಕಿ ಕಾಫಿ ಮಾಡ್ಕೊತೀನಿ. ಇದು ನನ್ನ ಸೀಟಲ್ಲ, ನನ್ನ ಸೀಟ್ ಬಂದು 45. ನನ್ನ ಸೀಟು ಅಲ್ಲಿ ಮುಂದೆ ಇದೆ. ಪಕ್ಕದಲ್ಲಿ ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ. ಸುಮ್ಮನೆ ಅಲ್ಲೆಲ್ಲ ಮಾತಾಡಿಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡೋದು. ಅದಕ್ಕೆ ಇದು ಲಾಸ್ಟ್ ಸೀಟಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇದು ನನ್ನ ಸೀಟಲ್ಲ. IRCTC ಅವರ ವಂದೇ ಭಾರತ್ ಕಾಫಿ ನೋಡೋಣ, ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ನೀರು ಥರ ಇದೆ. ಬಟ್ ಟೇಸ್ಟ್ ಹೆಂಗಿದೆ ಅಂದರೆ, ಸಕ್ಕರೆನೇ ಹಾಕಿಲ್ಲ. ಓಕೆ, ಈಗ ನಾರ್ಮಲ್ ರೈಲ್ವೆ ಸ್ಟೇಷನಲ್ಲಿ ಕುಡಿಯೋದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿದೆ. ಮತ್ತು ಈ ಕಪ್ನ ಮೇಲೆ ವಂದೇ ಭಾರತ್ ಹಾಕಿದ್ದಾರೆ ನೋಡಿ. ಜೊತೆಗೆ ಇಟ್ಸ್ ಟೀ ಟೈಮ್. ಅವರು ಟೀ ಬೇಕಾ ಕಾಫಿ ಬೇಕಾ ಅಂದರು. ನಾನು ಕಾಫಿ ತೊಗೊಂಡೆ. ಮಂಡ್ಯ ಔಟ್ಸ್ಕರ್ಟ್ಸ್. ನೆಕ್ಸ್ಟ್ ಎಲಿಯೂರು ಸ್ಟೇಷನಲ್ಲಿದೆ ಟ್ರೈನು. ತಿರ್ಗಾ ಸ್ಲೋ ಡೌನ್ ಆಗ್ತಾ ಇದೆ. ಸ್ಲೋ ಡೌನ್ ಆಗುತ್ತೆ, ತಿರ್ಗಾ ಸಡನ್ ಟೇಕ್ ಆಫ್ ಆಗುತ್ತೆ. ಸ್ಪೀಡ್ ಅಂತೂ ಆ್ಯಾವ್ರೇಜ್ ಸ್ಪೀಡ್ ಈ ಟ್ರೈನ್ ಮೇಂಟೈನ್ ಮಾಡೋದೇ ಇಲ್ಲ. ಬರೀ ಈ ಟ್ರೈನ್ ಅಂತಲ್ಲ,
ಯಾವ ಟ್ರೈನ್ ಕೂಡ ಒಂದು ಆ್ಯಾವ್ರೇಜ್ ಸ್ಪೀಡ್ನ ಮೇಂಟೈನ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಕ್ರಾಸಿಂಗ್ಸು, ಸಿಗ್ನಲ್ಸು ಮತ್ತು ಒಂದೊಂದು ಟ್ರೈನ್ ಡಿಲೇ ಆಗಿರುತ್ತೆ. ಅದ್ರ ಜೊತೆಗೆ ಈ ಥರ ಪ್ರೀಮಿಯಂ ಟ್ರೈನ್ಸ್ ಎಲ್ಲ ಕಾಂಪಿಟೇಷನ್ಗೆ ಬರ್ತಾ ಇರುತ್ತೆ ಟ್ರ್ಯಾಕ್ಗೆ. ಆವಾಗ ಲೈನ್ ಕ್ಲಿಯರಿಂಗ್ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಭಾರತ್ ಆಗಲಿ, ಶತಾಬ್ದಿ ಆಗಲಿ, ರಾಜಧಾನಿ ಆಗಲಿ ಒಂದು ಆ್ಯಾವ್ರೇಜ್ ಸ್ಪೀಡ್ ಅಂತ ಹೇಳ್ತಾರೆ ಅಷ್ಟೇ, 120, 140 ಅಂತ ಹೇಳ್ತಾರೆ. ಬಟ್ ಈ ಥರ ಟ್ರೈನೆಲ್ಲ ಓಡಾಡಬೇಕು ಅಂತಂದರೆ ಒಂದು ಆ್ಯಾವ್ರೇಜ್ ಸ್ಪೀಡ್ ಅನ್ನೋದೇ ಇರಲ್ಲ. ನೋಡಿ ಇವಾಗ ಸ್ಲೋ ಆಯಿತು, ಈಗ ಸಡನ್ನಾಗಿ ಟೇಕ್ ಆಫ್ ಆಗ್ತಾಯಿದೆ. ಎಲ್ಲ ಫುಲ್ಲು ಉದ್ದುದಕ್ಕೆ ಮಲ್ಕೊಂಬಿಟ್ಟವ್ರೆ. ಟ್ರೈನ್ ಬೆಳಗ್ಗೆ 5:50ಕ್ಕೆ ಹೊರಟಿರುತ್ತಲ್ಲ, ಈ ಟ್ರೈನಲ್ಲಿ ವರ್ಕರ್ಸ್ನ ಚೇಂಜ್ ಮಾಡಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾರು ಇರ್ತಾರೆ ಅಂದರೆ ಈಗ ಕಂಪ್ಲೀಟ್ ರೂಟ್ ಟು ರೂಟ್. ಈಗ ಚೆನ್ನೈಯಿಂದ ಹೊರಟ್ರೆ ಕಾಟ್ಪಾಡಿ, ಬೆಂಗಳೂರು, ಮೈಸೂರು, ತಿರ್ಗಿ ಮೈಸೂರಿಂದ ಹೊರಟ್ರೆ ಬೆಂಗಳೂರು, ಕಾಟ್ಪಾಡಿ, ಚೆನ್ನೈ. ಸೆಂಟ್ರಲ್ಲಿ ಈ ಥರ ಸ್ಟಾಫ್ನ ಯಾರನ್ನೂ ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಲೋಕೋ ಪೈಲಟ್ಸ್ ಬೇಕಾದ್ರೆ ಚೇಂಜ್ ಆಗ್ಬೋದು, ಬಟ್ ರೇರ್ ಕೇಸಸಲ್ಲಿ ಇದ್ದರೆ ಮಾತ್ರ ಚೇಂಜ್ ಆಗೋದು, ಎಮರ್ಜೆನ್ಸೀಸ್ ಇದ್ದರೆ. ಇಲ್ಲಾಂದರೆ ಲೋಕೋ ಪೈಲಟ್ಸು, ರೈಲ್ವೆ ಮ್ಯಾನೇಜರು, RPF, TT ಮತ್ತು ಈ ಥರ ಸ್ಟಾಫ್ಸ್, ವರ್ಕಿಂಗ್ ಸ್ಟಾಫ್ಸ್ ಎಲ್ಲ ಒಬ್ಬರೇ ಇರ್ತಾರೆ. ಪಾಪ ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ ಅವರು. ಎಲ್ಲ ಲಗೇಜ್ನೆಲ್ಲ ಬೋರ್ಡ್ ಮಾಡಿರ್ತಾರೆ, ಕ್ಲೀನ್ ಮಾಡಿರ್ತಾರೆ. ಪಾಪ ಸುಸ್ತಾಗಿರುತ್ತೆ. ಟ್ರೈನ್ ಖಾಲಿ ಇದೆಯಲ್ವ, ಮಲ್ಕೊಂಡಿರ್ತಾರೆ. ಈಗ ಟ್ರೈನ್ ಆಲ್ಮೋಸ್ಟ್ ಪಾಂಡವಪುರ ಹತ್ತತ್ರ ಹೋಗ್ತಾ ಇದೆ. ಆನ್ ಟೈಮ್ ಮಾತ್ರ ಕರೆಕ್ಟಾಗಿ ಕ್ಯಾಚಪ್ ಮಾಡುತ್ತೆ ಪ್ರೀಮಿಯಂ ಟ್ರೈನು. ಯಾಕಂದರೆ ಫಸ್ಟ್ ಪ್ರಿಯಾರಿಟಿ ಕೊಡೋದೇ ಇಂಥ ಟ್ರೈನ್ಸ್ಗೆ. ಈಗ ಬೇರೆ ಟ್ರೈನ್ ಏನಾದರೂ ಈಗ ಡಿಲೇ ಆಗಿದ್ರೂ ಒಂದೇ ಭಾರತ್ ಬರ್ತಾ ಇದೆ ಅಂದರೆ ಅದು ಸೈಡಲ್ಲೇ ಇರಬೇಕು, ಲೂಪ್ ಲೈನಲ್ಲೇ ಇರಬೇಕು. ಮೇಯ್ನ್ ಲೈನಲ್ಲಿ ಮೇಯ್ನ್ ಪ್ರೀಮಿಯಂ ಟ್ರೈನ್ಸ್ಗೆ ಫಸ್ಟ್ ಜಾಗ ಕೊಡ್ತಾರೆ. ಈಗ ಕಾಫಿ ಕುಡಿದು, ವಡೆ ತಿಂದು ಮತ್ತು ಜ್ಯೂಸ್ನ ಖಾಲಿ ಮಾಡಿದೆ. ಈಗ ಇನ್ನೂ ಮಿಕ್ಸ್ಚರ್ ಇದೆ. ಇಷ್ಟು ದೊಡ್ಡ ಮಿಕ್ಸ್ಚರ್ನ ಇವಾಗ ಓಪನ್ ಮಾಡಿದ್ರೆ ಒಬ್ಬನೇ ತಿನ್ನೋಕ್ಕಾಗಲ್ಲ. ಗೊತ್ತಲ್ಲ ಇಂಡಿಯನ್ ದೇಸಿ ಸ್ಟೈಲ್ ಹೆಂಗೆ ಅಂತ. ಬ್ಯಾಗಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಂಡೋಗೋದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಶ್ರೀರಂಗಪಟ್ಟಣ ಈಗ ಸೆಕೆಂಡ್ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಆಗಿದ ತಕ್ಷಣ ತಿರುಗಿ ಸಡನ್ ಟೇಕ್ ಆಫ್ ಆಗ್ತಾಯಿದೆ ಟ್ರೈನು. ಈಗ ಬೆಂಗಳೂರು ಮೈಸೂರು ರೂಟಲ್ಲಿ ಈಗ ತುಂಬ ಜನ ಟ್ರಾವೆಲ್ ಮಾಡೋದು ಅಂದರೆ ಅದು ಐರಾವತ್ ಕ್ಲಬ್ ಕ್ಲಾಸ್ ಬಸ್ಸಲ್ಲಿ ತುಂಬ ಜನ ಟ್ರಾವೆಲ್ ಮಾಡ್ತಾರೆ. ನೀವೇನಾದರೂ ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಥವಾ ಮೈಸೂರಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ತುಂಬಾ ಟ್ರೈನ್ಸ್ ಇದೆ. ಆ ಟ್ರೈನ್ಸಲ್ಲಿ ಒಳ್ಳೊಳ್ಳೆ ಎಕ್ಸಿಕ್ಯೂಟಿವ್ ಚೇರ್ ಕ್ಲಾಸ್ ಎಲ್ಲ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಐರಾವತ್ ಕ್ಲಬ್ ಕ್ಲಾಸಲ್ಲಿ 450 ರೂಪಾಯಿ ಆಗ್ಬೋದು ಟಿಕೆಟ್ ಒಬ್ಬರಿಗೆ ಕ್ಲಬ್ ಕ್ಲಾಸಲ್ಲಿ. ಅದೇ ನೀವು ಒಂದೇ ಭಾರತಲ್ಲಿ ಹೋಗ್ತೀರಾ ಅಂದರೆ 600 ರೂಪಾಯಿ ಆಗುತ್ತೆ. ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀರಾ ಅಂದರೆ ಒಂದು 400 ರೂಪಾಯಿ ಗಂಟ ಆಗುತ್ತೆ. ಈಗ ಮೈಸೂರಲ್ಲಿ ಒಂದೇ ಭಾರತ್ ಜರ್ನಿನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಟ್ರೈನ್ ಜರ್ನಿನ ತೊಗೊಂಬರ್ತೀನಿ. ಅದು ಹೆಂಗಿರಬೇಕು ಅಂದರೆ ಚಾಮರಾಜನಗರ ಮತ್ತು ನಂಜನಗೂಡು, ಮೈಸೂರು, ಶ್ರೀರಂಗಪಟ್ಟಣ, ಪಾಂಡವಪುರ, ಮಂಡ್ಯ, ಮದ್ದೂರು ಈ ಭಾಗದ ಜನಕ್ಕೆಲ್ಲ ತುಂಬ ಒಂದು ಯೂಸ್ಫುಲ್ ಆಗುವಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಜರ್ನಿನಲ್ಲಿ ನಾನು ತೊಗೊಂಬರ್ತೀನಿ. ಹತ್ತು ನಿಮಿಷ ಜಲ್ದಿನೇ ಬಂದಿದೆ. ಹೆಂಗಿದೆ ಅದೊಂಥರ ವೈಟ್ ಫೇಸು, ಯೂಜ್ ಫೇಸ್ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇದೇ ಸ್ಟೇಷನಲ್ಲಿ WDP 4D ಇದೆ. ಇಡೀ ಇಂಡಿಯನ್ ರೈಲ್ವೇಸ್ಗೆ ಮಾನ್ಸ್ಟರಸ್ ಇಂಜಿನ್ ಅಂದರೆ ನೋಡಿ ಅಲ್ಲೇ ನಿಂತ್ಕೊಂಡಿದೆ, ಅದೇ ಡೀಸೆಲ್ ಲೊಕೊಮೋಟಿವ್ WDP 4D. ಆ ಇಂಜಿನ್ನ ಹತ್ತಿರದಿಂದ ರಿವ್ಯೂ ಮಾಡ್ತೀನಿ. ತುಂಬ ಜನ ಲೈಕ್ ಮಾಡೋವಂಥ ಇಂಜಿನ್ ಅಂದರೆ ಅದೇನೆ. ಅದರಲ್ಲಿ ಸಿಕ್ಕಾಬಟ್ಟೆ ಅಗ್ರೆಷನ್ ಇರುತ್ತೆ, ಸಿಕ್ಕಾಬಟ್ಟೆ ಪವರ್ ಟಾರ್ಕ್ ಇರುತ್ತೆ ಅದರಲ್ಲಿ. ಎಂಥ ಗೂಡ್ಸ್ ಟ್ರೈನ್ ಆದರೂ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ಈಗ ಕಂಪ್ಯಾರಿಟಿವ್ಲಿ ಎಲೆಕ್ಟ್ರಿಕ್ ಇಂಜಿನ್ಗಳೆಲ್ಲ ಇವಾಗ ಗೂಡ್ಸ್ನ ಎಳಿತವೆ. ಬಟ್ ಅದೇನಾದರೂ ಲೋಕೋಮೋಟಿವ್ ಫೇಲ್ಯೂರ್ ಆದರೆ ಅದಕ್ಕೆ ಬಂದು ಸಾಥ್ ಕೊಡೋದೇ ಈ WDP 4D. ಸ್ಕೂಲ್ ಮಕ್ಕಳನ್ನೆಲ್ಲ ಒಂದೇ ಭಾರತಲ್ಲಿ ಕರ್ಕೊಂಬಂದವ್ರೆ ಗುರು. ಇದು ಯಾವ ಸ್ಕೂಲ್ ಅಂತ ತಿಳ್ಕೊಬೇಕು ಫಸ್ಟು. ನಮ್ಮ ಸ್ಕೂಲಲ್ಲಿ ಎಲ್ಲಾದರೂ ಟ್ರಿಪ್ ಕರ್ಕೊಂಡೋಗಿ ಅಂತ ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲಿರೋ ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಆದರೆ ಈ ಸ್ಕೂಲ್ ಮಕ್ಕಳನ್ನ ಒಂದೇ ಭಾರತದಲ್ಲಿ ಕರ್ಕೊಂಬಂದಿದ್ದಾರೆ ಅಂದರೆ ಆ ಸ್ಕೂಲವ್ರಿಗೊಂದು ಹ್ಯಾಟ್ಸ್ ಆಫ್.